ಮಾಡಿದ್ವಿ. ಒಂದು ದೊಡ್ಡ ಪ್ರೊಡಕ್ಷನ್ನು, ದೊಡ್ಡ ಹೀರೋ ಮತ್ತು ದೊಡ್ಡ ಡೈರೆಕ್ಟ್ರು ಕೂಡ ಇವ್ರ ಜೊತೆ ಎಲ್ಲ ಸೇರಿ ಕೆಲಸ ಮಾಡಿದಾಗ ಒಂದು ಟೀಮ್ ಜೊತೆ ಆಗಿದಾಗ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ಅಂದರು? ಸರ್ ತುಂಬಾ ಖುಷಿ ಸರ್. ಮತ್ತು ಅವರೆಲ್ಲರೂ ವರ್ಕ್ ಸರ್, ಏನೇ ಬಂದು ಫಸ್ಟ್ ವರ್ಕಲ್ಲಿ ಇರ್ತಾರೆ, ಬೇರೆ ಏನು ಮಾತಾಡ್ದಿರ ಇದು ಹಿಂಗೆ ಅಂತ ಸೆಗ್ರೇಟ್ ಮಾಡಿರ್ತಾರಲ್ಲ, ಕಾಸ್ಟ್ಯೂಮರ್ಗೆ ಇವರು, ಸೆಟ್ಗೆ ಇವರು, DOP ಈ ಥರನೇ, ಮತ್ತು ಕಲರ್ ಕಾಂಬಿನೇಷನ್ ಎಲ್ಲ ವರ್ಕ್ ಮಾಡ್ತಾರೆ ಸರ್. ಆ ಥರದ ವರ್ಕ್ ಜೊತೆ ನಾವು ಸೇರಿದಾಗ ನಮಗೂ ಏನೋ ಒಂದಷ್ಟು ವರ್ಕ್ಗಳು ಇನ್ಪುಟ್ಸ್ಗಳೆಲ್ಲ ಸಿಕ್ಕಿ ಅದನ್ನು ಈ ಥರ ಮಾಡೋದು ಅಂತ ಎಲ್ಲದಕ್ಕೂ ನಾವು ಹೇಳಿದಕ್ಕೂ ಸರ್ ಒಂದು ಮಾತನ್ನು ಇಲ್ಲ ಇದು ಚೆನ್ನಾಗಿರುತ್ತೆ ಇಲ್ಲ ಇದು ಚೆನ್ನಾಗಿರಲ್ಲ, ತುಂಬ ಚೆನ್ನಾಗಿ ಅದನ್ನು ಎಂಕರೇಜ್ ಮಾಡಿದ್ರು ಸರ್. ಕ್ಯಾಮ್ರಾ ವರ್ಕ್ ಶ್ರೀಶಾನು ಅಷ್ಟೇ, ಲೈಟಿಂಗ್ ಈ ಥರ ಬೇಕು ಯಾಕೆಂದರೆ ಶ್ರೀಶಾ ಅವರೆಲ್ಲ ಮುಂಗಾರು ಮಳೆ ಇದರಿಂದ ಅಸ್ಟೆಂಟಾಗಿ ವರ್ಕ್ ಮಾಡಿದ್ವಿ, ಅವಾಗಿಂದ ನಮ್ಮದು ಅವ್ರದ್ದು ಸ್ನೇಹ ಇತ್ತು. ಮತ್ತು ಏನೆಂದ್ರು ಆ ಕ್ಯಾಮ್ರಾಮ್ಯಾನ್ ಅವರು ನನ್ನ ಮಾಸ್ಟ್ರು ಆ ಥರದ್ದಿರಲ್ಲ, ಜಾಲಿಯಾಗಿ ಫ್ರೆಂಡ್ ಥರನೇ ಇಲ್ಲ ಇದು ಶ್ರೀ ಅಂದ್ಕೊಂಡು ಮೂವ್ ಮಾಡ್ತೀವಿ. ಸೆಟ್ಟಲ್ಲೂ ಅಷ್ಟು ವಿಶ್ವಾಸ ಅವರು, ಸೆಟ್ನ ನಾನು ರೆಫರೆನ್ಸ್ ಆಗಿ ಒಂದಷ್ಟು ಮಾಡಿದೆ, ಇದಕ್ಕೆ ಇದು ಮಾಡೋಣ ಅಂತ ಒಂದಷ್ಟು ಸಪೋರ್ಟಿವ್ ಆಗಿ ಇದ್ದರು. ಮತ್ತು ಕಾಸ್ಟ್ಯೂಮು ಸರ್, ಡ್ಯಾನ್ಸರ್ ಕಾಸ್ಟ್ಯೂಮ್ ಭರತ್ ಸಾಗರು ಅಷ್ಟೇ, ಕಾಸ್ಟ್ಯೂಮ್ನ ಬೇರೆ ಥರದ್ದೇ ಈ ಥರಕ್ಕೆ ಹಿಂಗೆ ಚೆನ್ನಾಗಿರುತ್ತೆ, ಕಲರ್ ಕಾಂಬಿನೇಷನ್ ಹಿಂಗಿರುತ್ತೆ. ಯಾಕೆಂದರೆ ಹೀರೋಗೆ ಬೇರೆ ಥರ, ಡ್ಯಾನ್ಸರ್ಸ್ಗೆ ಬೇರೆ ಥರಕ್ಕೆ ಹೋದಾಗ ಒಂದು ಸ್ವಲ್ಪ ವರ್ಕ್ ಜಾಸ್ತಿ ಇರ್ತದೆ ಅದನ್ನೆಲ್ಲ, ಲೈಟಿಂಗ್ಸಲ್ಲಿ ಇದರೆಲ್ಲ. ಇದಕ್ಕೋಸ್ಕರ ತುಂಬ ಸಪೋರ್ಟಿವ್ ಸರ್. ಯುವ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಎಲ್ಲರೂ ಅಲ್ಲಿರುವಂಥ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅಷ್ಟೇ ಸರ್, ಪ್ರತಿಯೊಂದು ಟೈಮ್ಗೂ ಮಾಡೋದಕ್ಕೆ ಇದೊಂದು ಔಟ್ಪುಟ್ ಸಿಕ್ಕಿರೋದೇ ಕಾರಣ ಸರ್. ಅಂದರೆ ಫಸ್ಟ್ ಟೈಮ್ ಲಾಂಚ್ ಆಗ್ತಿದ್ದಾರೆ ನಮ್ಮ ಯುವರಾಜ್ ಕುಮಾರ್ ಅವರು, ನಿಮ್ಮ ಜೊತೆ ಒಂದು ಕಾಂಬಿನೇಷನ್ ಹೇಗಿರ್ಬೋದು ಅಂತ ಒಂದು ಫ್ಯಾನ್ಸ್ ಒಂದು ಇಮ್ಯಾಜಿನ್ ಹೇಗಿರ್ಬೋದು ಅಂತ ಒಂದು ಜಲ ಕೇಳೋದಾದ್ರೆ ಏನು? ಹೌದು ಸರ್, ಯಾಕೆಂದರೆ ಅಪ್ಪು ಸರ್ ಬಿಟ್ಟರೆ ನೆಕ್ಸ್ಟ್ ಯುವ ಸರ್ ಅನ್ನೋದಕ್ಕೆ ಹೋಗಿದೆ. ಯಾಕೆಂದರೆ ಸರ್ ಅವರು ದೊಡ್ಡ ಮನೆಯಿಂದ ಬಂದಾದ್ಮೇಲೆ ಒಂದು ಏನೋ ಅವ್ರಿಗೂ ಅಷ್ಟೇ ಸರ್, ಅವರು ಏನೋ ಮಾಡಿದ್ವಿ ಅಂತ ಇರಲಿಲ್ಲ, ಅದನ್ನ ಡೆಡಿಕೇಟ್ ನಾವು ಸರ್ ಬೆಳಗ್ಗೆ 7 ಗಂಟೆ ಬರ್ತೀನಿ ಮೋಹನ್ ಅವರು, ನಮ್ಗೆ ಅದೊಂದು ಖುಷಿ ಇತ್ತು. ನಮ್ಗೆ ಮೇಯ್ನ್ ಸರ್ ಒಬ್ಬ ಕೊರಿಯೋಗ್ರಾಫರ್ಗೆ ನಾವೇನು ಪ್ರೂವ್ ಮಾಡೋಕ್ಕಿದ್ದೀವಿ ಅದನ್ನು ತೋರಿಸ್ಬಿಟ್ರೆ ಸಾಕು ಸರ್, ಈ ಥರ ಅಲ್ಲ ಈ ಥರ ಓಕೆ ಮಾಡೋಣ, ಒಂದಷ್ಟು ಬ್ಯಾಕ್ ಡೈವ್ ಆಗಲಿ ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅದು ಇದಕ್ಕೆ ಸೂಟ್ ಆಗಲ್ಲ ಬೇಡ ಅನ್ನೋ ಥರ ಹೋಗಿ ಅದನ್ನು ತೆಗೆದು ಅದನ್ನು ಸ್ಟೇಜ್ಗೆ ಇಟ್ಕೊಂಡು ಇದನ್ನು ಇಲ್ಲಿ ಮಾಡಿದ್ವಿ ಸರ್. ನಾನು ಅಪ್ಪು ಸರ್ ಹೋಲೋಂಥ ಒಂದಷ್ಟು ಶಾರ್ಟ್ಸ್ಗಳು ಒಂದಷ್ಟು ಮೇಕಿಂಗಲ್ಲಿದೆ, ತುಂಬ ಚೆನ್ನಾಗಿ ಮೂಡ್ ಬಂತು ಸರ್. ಅವರು ತುಂಬ ಸಾಥ್ ಕೊಟ್ಟರು, ಪ್ರತಿಯೊಂದನ್ನು ಏನು ಆಗಲ್ಲ ಅಂದಿರ ನಾವು ಒಂದು ಟೈಮ್ ಮಾಡಿ ತಿರ್ಗಾ ಸಾಯಂಕಾಲ ಬರೋರು, ಅವ್ರು ಜಿಮ್ ಮಾಡೋರು, ಇಲ್ಲಿ ಡ್ಯಾನ್ಸ್ ಮಾಡೋರು, ತುಂಬಾ ವರ್ಕ್ ಇತ್ತು ಸರ್. ಚೆನ್ನಾಗಿ ಕೋಆಪ್ರೇಟ್ ಪ್ರಿಪೇರ್ ಆಗಿ ಬಂದು ಖಂಡಿತ ಸರ್, ಖಂಡಿತ ಪ್ರಿಪೇರ್ ಆಗೇ ಬಂದಿರೋ ಸರ್. ಅವರು ಹೇಳಿದ ಸರ್, ಒಂದು ಮಚ್ಚು ಮಡಗಿದ್ರೆ ಮಂಡಾಗುತ್ತೆ, ಮಸೀತಿದ್ರೆ ಶಾರ್ಪ್ ಆಗಿರುತ್ತೆ, ಒಂದು ಮಸೀತಿ ಇರಬೇಕಷ್ಟೇ ಈ ಲೈಫಲ್ಲಿ. ಅದೊಂದೇ ಸರ್ ನಾನು ತಿಳ್ಕೊಂಡಿರೋದೇ, ದೇಹವ ದಂಡಿಸು ದೇವರ ಕಾಣುವೆ, ಅದೊಂದು ಮಚ್ಚು ಮಡಗಿದ್ರೆ ಮಂಡಾಗುತ್ತೆ, ಮಸೀತಿ ಇರಬೇಕು, ಇವೆರಡು ನಾನು ಬೆಳಗ್ಗೆ ನನಗೊಂದು ಫೀಲ್ ಬರೋದು. ಯಾಕೆಂದರೆ ಲೈಫೇ ಅಷ್ಟು ಸರ್, ಸುಮ್ಮನೆ ಮಾಡಿದ್ರೆ ಏನೋ ಆಗುತ್ತೆ, ಏನೋ ಒಂದು ಮಾಡ್ತಾ ಇರಬೇಕು, ಅದರಿಂದ ಒಳ್ಳೇದಂತೂ ಆಗುತ್ತೆ, ಕೆಟ್ಟದಂತೂ ಆಗಲ್ಲ, ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇರ್ಬೇಕು ಅಷ್ಟೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.